ಇನ್ವೆಸ್ಟ್ಮೆಂಟ್ಗೆ ಇದು ವರ್ತ್ ಇದೆಯಾ ಅಥವಾ ಇನ್ವೆಸ್ಟ್ಮೆಂಟ್ಗಿನ್ನ ಬೆಟರ್ ಕಡಿಮೆ ಇರೋ ಬೆಲೆಗೆ ಹೋಗೋಣವಾ ಅಥವಾ ಇಲ್ಲೇ ಇರೋಣವಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ತುಂಬ ದಿನ ಆದಮೇಲೆ ಇವತ್ತು ಬರ್ತಾಯಿದ್ದೀನಿ ಮತ್ತು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ. ನನ್ನ ಇಡೀ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರನ್ನ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಭಾಳ ಗ್ಯಾಪ್ ಆದಮೇಲೆ ಬರ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಕೆಲಸಗಳ ಮೇಲೆ ಬ್ಯುಸಿ ಆಗಿಬಿಟ್ಟಿದೆ. ಆ್ಯಂಡ್ ವ್ಲಾಗ್ ಮಾಡೋಕ್ಕೆ ಇಲ್ಲಿ ನನಗೆ ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳು ಮುಗಿಸ್ಬೇಕಿತ್ತು. ಸೊ ಮುಗಿಸಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ, ಅದಕ್ಕೆ ನಿಮಗೆಲ್ಲರಿಗೂ ಒಂದು ಮನೆ ತೋರಿಸೋಣ ಅಂತ ಬಂದಿದ್ದೀನಿ. ಈಗ ನಾನು ನಮ್ಮ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರುವ ಆದರ್ಶ್ ಪ್ರೀಮಿಯಾ ಅನ್ನೋ ಒಂದು ಅಪಾರ್ಟ್ಮೆಂಟಲ್ಲಿದ್ದೀನಿ. ಸೊ ಗೈಸ್, ಈ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಬಂದು ಬರೋಬ್ಬರಿ 3 BHK ಇದೆ. ಆ್ಯಂಡ್ ಇದರ ಬೆಲೆ ಎಷ್ಟು ಅಂತ ಈ ವಿಡಿಯೋ ಕಡೆಯಲ್ಲಿ ಹೇಳ್ತೀನಿ, ದಯವಿಟ್ಟು ವಿಡಿಯೋನ ಕಡೆ ತನಕ ನೋಡಿ ಹಾಗೂ ನಿಮ್ಗೆ ಏನು ಅನಿಸ್ತು ಈ ವ್ಲಾಗ್ನ ಅಂತ ಹೇಳಿ ನನಗೆ. ಸೊ ಗೈಸ್ ಬನ್ನಿ, ಫಸ್ಟು ನಾನು ನಮ್ಮ ಮನೆಯ ಟೋರ್ನ ತೋರಿಸ್ತೀನಿ. ಈ ಮನೆ ಹೇಗಿದೆ, ಇದಕ್ಕೆ ಎಷ್ಟು ಬೆಲೆ ನೀವು ಕಟ್ಬೋದು ಆ್ಯಂಡ್ ಮಾರ್ಕೆಟಲ್ಲಿ ಏನಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಾನು ನಿಮಗೆ ಕಡೆಯಲ್ಲಿ ಹೇಳ್ತೀನಿ ಈ ಫ್ಲ್ಯಾಟ್ ಎಷ್ಟಿದೆ ಟೋಟಲ್ ಆಗಿ ಅಂತ. ಸೊ ಗೈಸ್, ಇನ್ನೇನಕ್ಕೆ ತಡ, ಬನ್ನಿ ನಾನು ನಿಮಗೆ ಮನೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಲಿವಿಂಗು ಬರ್ತಿದ್ದಂಗೆ ಫಸ್ಟು ಮೇನ್ ಡೋರಿಂದ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಲಿವಿಂಗ್ ಕಾಣಿಸುತ್ತೆ. ಅದು ಟಿ ವಿ ಯೂನಿಟ್ ಜಾಗ, ಇದೊಂದು ದೊಡ್ಡ ಸೋಫಾ ಇದೆ, ಸೋಫಾ ಪ್ಲೇಸ್ ಇದೆ ಸಾರಿ. ಈ ಕಡೆ ನೋಡಿದ್ರೆ ನೀವು ಕಂಟಿನ್ಯೂಸ್ ಅದು ಡೈನಿಂಗ್ ಸೆಷನ್ ಇದೆ. ಇದು ಕಿಚನ್ ಅಂತೆ, ಬೆಡ್ರೂಮ್ 1, 2 ಆ್ಯಂಡ್ ಲಾಸ್ಟಲ್ಲಿ ಕಾಣಿಸ್ತಾ ಇರೋದು ಮಾಸ್ಟರ್ ಬೆಡ್ರೂಮ್. ಸೊ ಇದರ ಹೈಟ್ ಬಂದು 9.5 ಫೀಟ್ ಇದೆ. ಸೊ ದಟ್ ಈಸ್ ರೆಸ್ಪೆಕ್ಟಬಲ್ ಹೈಟು. ಸೊ ಈಗ ನಾನು ನಿಮಗೆ ಕಿಚನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಿಚನ್ ನೋಡಿ, ಎಲ್ಲ ಗ್ರನೇಟೆಲ್ಲ ಹಾಕಿ ಟೈಲ್ಸ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ಬೇಕು ಅಂದರೆ ನಾವು ಇದನ್ನು ಡೆಮಾಲಿಷ್ ಮಾಡಿ ಮತ್ತೆ ಹೊಸ್ದಾಗಿ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ನೋಡ್ತಾ ಇದ್ದೀರಾ, ಇವಾಗ ಬಂದರೆ ಫಸ್ಟ್ ಬರೋದು ನಮಗೆ ಬೆಡ್ರೂಮ್ 1. ಇದನ್ನು ಅವ್ರು ಹೇಳಿದ್ದು ಕಿಡ್ಸ್ ಬೆಡ್ರೂಮ್ ಥರನೂ ಮಾಡ್ಬೋದು ಅಂತ. ಸೊ ಕಿಡ್ಸ್ ಬೆಡ್ರೂಮಲ್ಲಿ ಎಲ್ಲ ಬೆಡ್ರೂಮಲ್ಲೂ ವುಡನ್ ಫ್ಲೋರಿಂಗ್ ಇದೆ. ಸೊ ವೆಂಟಿಲೇಷನ್ಗೆ ಅಂತ ಒಂದು ಕಿಟಕಿ ಇದೆ. ಇದು ಕಾಟ್ ಸೆಕ್ಷನ್ನು, ಅದು ವಾರ್ಡ್ರೋಬ್ ಸೆಕ್ಷನ್ನು. ಸೊ ವುಡನ್ ಫ್ಲೋರಿಂಗ್ ಒಂದು ಎಲಿಮೆಂಟರಿ ಆ್ಯಡ್ ಮಾಡುತ್ತೆ ಅಂತ ಅಂದರು. ಇದು ಒಂದು ಪ್ರೀಮಿಯಂ ಪ್ರಾಜೆಕ್ಟ್ಸ್ ಅಂತೆ ಆದರ್ಶ್ ಅವ್ರದ್ದು ಈ ಒಂದು ರೀಜನ್ನಲ್ಲಿ. ಸೊ ಅದಕ್ಕೆ ಎಲ್ಲ ಮಾರ್ಬಲ್ ನೀವು ಇಲ್ಲಿ ನೋಡ್ಬೋದು, ಫ್ಲೋರಿಂಗಿಂದೆಲ್ಲ ಮಾರ್ಬಲ್ ಹಾಕಿದ್ದಾರೆ. ಆ್ಯಂಡ್ ಇದು ವಾಶ್ರೂಮ್, ಕಾಮನ್ ಟಾಯ್ಲೆಟ್. ಇದರಲ್ಲಿ ನೀವು ನೋಡ್ಬೋದಾಗಲೇ ಶವರ್ ಪಾರ್ಟಿಷನ್ಸ್ ಇದೆ, ಎಲ್ಲ ರೆಡಿ ಇದೆ. ಈಗ ನಮ್ಗೆ ಬರೀ ಇಂಟೀರಿಯರ್ಸ್ ಒಂದು ಮಾಡ್ಕೊಬೇಕು. ಇದು ಬೆಡ್ರೂಮ್ 2. ಬೆಡ್ರೂಮ್ 2 ಅಂದರೆ ಪೇರೆಂಟ್ಸ್ ಬೆಡ್ರೂಮ್ ಥರನೂ ಮಾಡ್ಕೊಬೋದು ಅಥವಾ ಗೆಸ್ಟ್ ಬೆಡ್ರೂಮ್ ಥರನೂ ಮಾಡ್ಬೋದು. ಇದು ನೋಡಿ ಗೈಸ್, ಇದಕ್ಕೆ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಎಲ್ಲ ಟಾಯ್ಲೆಟ್ಸಲ್ಲೂ ಆಲ್ರೆಡಿ ಮಿರರ್ಸಿಂದ ಎಲ್ಲ ಹಾಕಿದ್ದಾರೆ. ಎಲ್ಲ ಟಾಯ್ಲೆಟ್ಸಲ್ಲೂ ಆಲ್ರೆಡಿ ಶವರ್ ಪಾರ್ಟಿಷನ್ಸಿಂದನೂ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇದೊಂದು ಮೂಮೆಂಟ್ ತಪ್ಪಿಟ್ಟಿದ್ದಾರೆ, ಅದು ಡೋರ್ ಹೊಡಿಯುತ್ತೆ. ಇಲ್ಲಿ ಹ್ಯಾಂಡ್ ಶವರ್ ಇರ್ಬೋದು, ಎಲ್ಲ ಅಪ್ಡೇಟೆಡ್ ವರ್ಷನಲ್ಲಿದೆ ಅಂತಲೇ ಹೇಳಿದ್ರು. ಆ್ಯಂಡ್ ಇದ್ರ ಬೆಲೆ ಕೂಡ ಸ್ವಲ್ಪ ಕಾಸ್ಟ್ಲಿ ಇದೆ ಗೈಸ್, ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಸ್ಟ್ಲಿ ಇದೆ. ಹಂಗೆ ಕ್ಲೋಸ್ ಮಾಡಿ. ಆ್ಯಕ್ಚುಲಿ ಒಂದು ಮನೆ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಕೈಲಾಗುವಂಥ ಒಳ್ಳೆ ಮನೆ ತೊಗೊಳ್ಳೋಣ. ಫರ್ದರ್ ನಾವೇನಾದರೂ ಎಕ್ಸ್ಟೆನ್ಷನ್ ಮಾಡಬೇಕು, ಲೈಕ್ ಇನ್ವೆಸ್ಟ್ಮೆಂಟ್ ಥರ ಮಾಡಿ ಬಿಡೋದಕ್ಕೆ ಅಂತ. ಸೊ ಈಗ ನಾವು ನಿಮಗೆ ತೋರಿಸ್ತಾ ಇರೋದು ರೂಮೇ ಮಾಸ್ಟರ್ ಬೆಡ್ರೂಮ್. ಸೊ ವಾಕಿನ್ ಥರನೂ ಮಾಡ್ಕೋಬೋದು ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡದಿದೆ ಮಾಸ್ಟರ್ ಬೆಡ್ರೂಮ್. ಸೊ ವುಡನ್ ಫ್ಲೋರಿಂಗ್ ಆಗಿರ್ಬೋದು, ಇದಕ್ಕೆ ಆದಂಥ ಡೆಡಿಕೇಟೆಡ್ ಬಾಲ್ಕನಿ ಇದೆ. ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿದೆ ಇಲ್ಲಿಂದ. ಸೊ ಗೈಸ್, ಈ ಮಾಸ್ಟರ್ ಬೆಡ್ರೂಮು ಒಂದು ಡೆಡಿಕೇಟೆಡ್ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಸೊ ಆ ಟಾಯ್ಲೆಟು ಕೂಡ ಫುಲ್ ಫರ್ನಿಶ್ಡ್ ಇದೆ ಆಲ್ರೆಡಿ. ನೀವು ಇಲ್ಲಿ ನೋಡ್ಬೋದು, ವ್ಯಾನಿಟಿ ಆಗಿರ್ಬೋದು, ಮಿರರ್ಸ್ ಆಗಿರ್ಬೋದು, ಇದಕ್ಕೂ ಶವರ್ ಪಾರ್ಟಿಷನ್ಸ್ ಆಗಿರ್ಬೋದು. ಅವ್ರು ಹೇಳಿದ್ದೇನೆಂದರೆ ಎಲ್ಲ ರೆಡಿ ಇದೆ, ಪೊಸಿಷನ್ಗೂ ರೆಡಿ ಇದೆ. ಸೊ ನೀವು ಬಂದು ಆಲ್ರೆಡಿ ಇಮಿಡಿಯೇಟಾಗಿ ಇಂಟೀರಿಯರ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂದರು. ಸೊ ಇದರ ಬೆಲೆ ಎಷ್ಟಿರಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ಗೆ ಇದು ವರ್ತ್ ಇದೆಯಾ ಅಥವಾ ಇನ್ವೆಸ್ಟ್ಮೆಂಟ್ಗಿನ್ನ ಬೆಟರ್
ಕಡಿಮೆ ಇರೋ ಬೆಲೆಗೆ ಹೋಗೋಣವಾ ಅಥವಾ ಇಲ್ಲೇ ಇರೋಣವಾ, ನನಗೆ ನಿಮ್ಮ ಸಲಹೆ ಬೇಕು. ಸೊ ದಯವಿಟ್ಟು ನನಗೊಂದು ಒಳ್ಳೆ ಕಮೆಂಟ್ ಹಾಕಿ ಹಾಗೂ ಶೇರ್ ಮಾಡಿ. ನಾನು ಬರೀ ಪ್ರಾಪರ್ಟೀಸ್ನೇ ತೋರಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ, ಯಾಕಂದರೆ ನಾನು ಸದ್ಯದಲ್ಲೇ ಒಂದು ಮನೆ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಮನೆ ನೋಡ್ತಾ ನೋಡ್ತಾ ಅದು ವ್ಲಾಗು ಕಂಟೆಂಟು ಆಗುತ್ತೆ ಆ್ಯಂಡ್ ನಿಮಗೂ ತೋರಿಸ್ದಂಗೆ ಆಗುತ್ತೆ. ನಿಮ್ಮ ಸಲಹೆ ಕೂಡ ನಾವು ಪಡಿಬೋದು. ಆ್ಯಂಡ್ ಕಿಚನಲ್ಲಿ ನಾನು ಯೂಟಿಲಿಟಿ ತೋರಿಸೋದನ್ನ ಮರೆತೆ, ಈಗ ಬನ್ನಿ ಒಂದು ನಿಮಿಷ ಯೂಟಿಲಿಟಿ ತೋರಿಸ್ತೀನಿ. ಇದು ಯೂಟಿಲಿಟಿ. ಇಲ್ಲಿ ಸರ್ವೆಂಟ್ ರೂಮ್ಗೆ ಡೈರೆಕ್ಟಾಗಿ ಸರ್ವೆಂಟ್ಸ್ ಏನಾದರೂ ಒಳಗಡೆ ಮೇನ್ ಡೋರಿಂದ ಬಿಡಬಾರ್ದು ಅಂದರೆ ಇಲ್ಲಿಂದನೂ ಬರ್ಬೋದು ಗೈಸ್. ಸೊ ಡಿಶ್ ವಾಷರ್ಗೆ, ವಾಷಿಂಗ್ ಮಿಷಿನ್ನಿಗೆ ಎಲ್ಲನೂ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಸೊ ಒಳ್ಳೆ ಹಾಸ್ಟೆಲ್ ಥರ ಅನ್ಸುತ್ತೆ ಈ ಸೈಡಿಂದ ನೋಡಿದ್ರೆ. ಯೂಶ್ವಲಿ ಅಪಾರ್ಟ್ಮೆಂಟ್ಸ್ ಎಲ್ಲ ನನಗೆ ಅಷ್ಟು ಇಷ್ಟ ಇಲ್ಲ, ಆದರೆ ಇನ್ವೆಸ್ಟ್ಮೆಂಟ್ ಮಾಡೋಣ ಏನಾದರೂ ಅನ್ನೋ ಒಂದು ಉದ್ದೇಶದ ಮೇಲೆ ನೋಡ್ತಾ ಇದ್ದೀವಿ. ಸೊ ಈ ವ್ಯೂವಿಂದ ನೋಡಿದ್ರೆ ಪಕ್ಕ ಹಾಸ್ಟೆಲ್ ಥರನೇ ಇದೆ ಗೈಸ್. ನಾವು ಸ್ಕೂಲ್ ಹಾಸ್ಟೆಲ್ಸ್ಗಳು, ಕಾಲೇಜ್ ಹಾಸ್ಟೆಲ್ಸ್ಗಳೆಲ್ಲ ನೋಡ್ತೀವಲ್ಲ, ಫುಲ್ಲು ಸೈಲೆಂಟು, ನಮ್ಗೆ ಹಂಗಿಂದ ಹಂಗಲ್ಲ ಆಗಲ್ಲ, ಗಲಿಬಿಲಿ ಮಾಡ್ತಾ ಇರಬೇಕು, ಗಲಾಟೆ ಇರಬೇಕು. ಸೊ ಸದ್ಯಕ್ಕೆ ನಾನಿವಾಗ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಮೆಂಟ್ಸು, ಈ ಬೆಲೆ ಹೇಳ್ತೀನಿ ಅಂತ ವೀಡಿಯೋ ಕಡೆಯಲ್ಲಿ ನಾನು ಅದನ್ನು ಮೆಸೇಜಲ್ಲಿ ಪಿಂಗ್ ಮಾಡಿರ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿರ್ತೀನಿ. ಸೊ ಅದನ್ನು ನೋಡಿ ಅದು ಸರಿ ಇದೆಯಾ ತಪ್ಪಿದೆಯಾ, ಇನ್ವೆಸ್ಟ್ಮೆಂಟ್ಗೆ ಸರಿನಾ ತಪ್ಪ, ನನಗೊಂದು ಗೈಡ್ ಮಾಡಿ ಅಂತ ಹೇಳ್ತಾ, ಇನ್ಮೇಲೆ ನಾನು ಫ್ರೀ ಆದಾಗೆಲ್ಲನೂ ಡೆಡಿಕೇಟೆಡ್ ಟೈಮ್ ಅಂತ ವ್ಲಾಗಿಂಗಿಗೆ ಇಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.